ನ್ಯೂಸ್ 18 ಕಂಟೆಂಟ್ಗೆ ಸ್ವಾಗತ. ನಾನು ಮಂಜುನಾಥ್ ಎಡಳಿ ದಾವಡ ಪ್ರತಿನಿಧಿ. ದಾವಡ ಗ್ರಾಮೀಣ ಶಾಸಕರಂತ ವಿನಯ್ ಕುಲಕರ್ಣಿಗೆ ಇವತ್ತು ದಾವಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಏನಂತಂದ್ರೆ ದಾವಡ ನಿರ್ಬಂಧ ಹೇರಿದಂಥ ಕೋರ್ಟ್ ಹಲವು ಷರತ್ತುಗಳನ್ನು ನೀಡಿ ದಾವಡಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟಿತ್ತು. ಈ ವಿಚಾರ ಏನಂತಂದ್ರೆ ಸಂಪೂರ್ಣ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ಗೌಡ ಕೊಲೆ ಪ್ರಕರಣ ಏನಂತಂದ್ರೆ 2016 ಜೂನ್ 15ರಂದು ನಡೆದಿರುತ್ತೆ. ಬೆಳಗಿನ ಜಾವನ ಸೆಕೆಂಡ್ ನಡೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2020ರಲ್ಲಿ ಬಂದಂಥ ಶಾಸಕ ವಿನಯ್ ಕುಲಕರ್ಣಿ ಬಳಿಕ ನಂತರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಗೆಲ್ತಾರೆ. ಆದರೆ ಸಾಕ್ಷಿನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಡ ಜಿಲ್ಲೆಗೆ ಎಂಟ್ರಿಯನ್ನ ನಿರ್ಬಂಧ ಹೇರಿದಂಥ ಕೋರ್ಟ್ ಕೂಡ ಏನಂತಂದ್ರೆ ಅವರಿಗೆ ನಿರ್ಬಂಧ ಹೇರಿರುತ್ತೆ. ಆ ವಿಚಾರವಾಗಿ ಕೂಡ ಏನಂತಂದ್ರೆ ನ್ಯಾಯಾಲಯದಲ್ಲೂ ಕೂಡ ಏನಂತಂದ್ರೆ ವಿಚಾರಣೆ ನಡೆದಿರುತ್ತೆ. CBI ಕೂಡ ಒಂದ್ ಕಡೆ ಏನಂತಂದ್ರೆ ಅವ್ರನ್ನ ಸೇರಿದಂತೆ ಒಟ್ಟು ಯೋಗೇಶ್ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಏನು ದೀರ್ಘಕಾಲ ಏನಂತಂದ್ರೆ ನಡೆದಂಥ ವಿಚಾರಣೆ ಏನಂತ ಒಂದ್ ಕಡೆ ವಿನಯ್ ಕುಲಕರ್ಣಿ ಪರ ವಕೀಲರು ಇರ್ಬೋದು, CBI ವಕೀಲರು ಕೂಡ ಅಂತಂದ್ರೆ ವಾದ ವಿವಾದಗಳನ್ನ ಆಲಿಸಿದಂಥ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಏನಂತಂದ್ರೆ 17 ಜನರಲ್ಲಿ 16 ಜನರಿಗೆ ಏನಂತಂದ್ರೆ ಜೀವಾವಧಿ ಶಿಕ್ಷೆನ ವಿಧಿಸುತ್ತೆ. ಓರ್ವ ಅಧಿಕಾರಿಗೆ ಏನಂತಂದ್ರೆ 7 ವರ್ಷ ಶಿಕ್ಷೆನ ತೀರ್ಪನ್ನ ನೀಡಿರುತ್ತೆ. ಜೀವಾವಧಿ ಶಿಕ್ಷೆಯನ್ನ ತಡೆಯಾಜ್ಞೆ ಕೋರಿ ನಂತರ ಹೈಕೋರ್ಟ್ ಮೊರೆ ಹೋದಂಥ ವಿನಯ್ ಕುಲಕರ್ಣಿಗೆ ಜಯ ಸಿಗುತ್ತೆ. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಪರ ವಕೀಲರು ಇರ್ಬೋದು, ಜೊತೆಗೆ CBI ವಕೀಲರು ಕೂಡ ವಾದ ವಿವಾದನ ಆಲಿಸಿದಂಥ ಹೈಕೋರ್ಟ್ ಕೂಡ ಏನಂತಂದ್ರೆ ಈ ಏನಂತಂದ್ರೆ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ನೀಡುತ್ತೆ. ಜೊತೆಗೆ ದಾವಡ ಪ್ರವೇಶಕ್ಕೂ ಕೂಡ ಏನಂತಂದ್ರೆ ಅವಕಾಶನ ಕಲ್ಪಿಸುತ್ತೆ. ಆದರೆ ಸಾಕ್ಷಿನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಬಾಕಿ ಇರೋದ್ರಿಂದ ಅವರಿಗೆ ಏಕಾಏಕಿ ಏನಂತಂದ್ರೆ ದಾವಡಕ್ಕೆ ಬರೋಕೆ ಎಂಟ್ರಿ ಆಗೋಕೆ ಅವಕಾಶ ಇರೋದಿಲ್ಲ. ಅದು ಕೂಡ ಏನಂತಂದ್ರೆ ಈಗಾಗಲೇ ಕೂಡ ಏನಂತಂದ್ರೆ ಅದು ಆದೇಶಕ್ಕೂ ಕೂಡ ಏನಂತಂದ್ರೆ ತಡೆಯಾಜ್ಞೆ ಬಿಡುವ ಮೂಲಕ, ಜೊತೆಗೆ ಏನಂತಂದ್ರೆ ದಾವಡಕ್ಕೆ ಏನಂತಂದ್ರೆ ನಿರ್ಬಂಧ ಹೇರೋದು ಕೂಡ ತೆರವು ಮಾಡುವ ಮೂಲಕ ಹೈಕೋರ್ಟ್ ಇರ್ಬೋದು ಏನಂತಂದ್ರೆ ಈಗಾಗಲೂ ಕೂಡ ಏನಂತಂದ್ರೆ ದಾವಡಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟಿತ್ತು. ಅವಕಾಶದಲ್ಲಿ ಏನಂತಂದ್ರೆ ಹಲವು ಕಂಡೀಷನ್ ಅನ್ನ ನೀಡಿತ್ತು. ಯಾಕಂತಂದ್ರೆ ಒಂದ್ ಕಡೆ ಲಕ್ಷಾಂತರ ಜನರ ಅಭಿಮಾನಿಗಳು ಇರ್ಬೋದು, ಜೊತೆಗೆ ಕಾರ್ಯಕರ್ತರು ಇರ್ಬೋದು, ಜೊತೆಗೆ ಅವರ ಆಪ್ತ ವಲಯ ಕೂಡ ಜನರು ಇರೋದ್ರಿಂದ ಅತಿಯಾದ ಮೆರವಣಿಗೆ ಇರ್ಬೋದು, ಏನಂತಂದ್ರೆ ವಿಜೃಂಭಣೆ ಇರ್ಬೋದು, ಆ ಅದ್ದೂರಿಯನ್ನ ನಿರ್ಬಂಧ ಹೇರೋದ್ರ ಜೊತೆಗೆ ಹಲವು ಷರತ್ತುಗಳನ್ನು ವಿಧಿಸಿ ದಾವಡಕ್ಕೆ ಪ್ರವೇಶಕ್ಕೆ ಅವಕಾಶನ ನೀಡಿದೆ. ಈ ವಿಚಾರ ಏನಂತಂದ್ರೆ ದಾವಡಕ್ಕೆ ಎಂಟ್ರಿ ಕೊಟ್ಟಂತ ವಿನಯ್ ಕುಲಕರ್ಣಿ ಆರಂಭದಲ್ಲಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಏನಂತಂದ್ರೆ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ತಾರೆ. ಕುಟುಂಬ ಸಮೇತರಾಗಿ ದರ್ಶನ ಮಾಡಿದ ಬಳಿಕ ಏನಂತಂದ್ರೆ ದಾವಡಕ್ಕೆ ಮಾರ್ಗ ಮಧ್ಯದಲ್ಲಿ ಬರುವಂತಹ ವಿನಯ್ ಕುಲಕರ್ಣಿ ಹಾರಬೋಳಡಿ ಗ್ರಾಮಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿರುವಂತಹ ಸುಪ್ರಸಿದ್ಧ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಟುಂಬ ಸಮೇತರಾಗಿ ದೇವರಿಗೆ ದರ್ಶನ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಧಾರವಾಡಕ್ಕೆ ಆಗಮಿಸಿದಂತ ವಿನಯ್ ಕುಲಕರ್ಣಿ ಆರಂಭದಲ್ಲಿ ಏನಂತಂದ್ರೆ ಮುರುಘಾ ಮಠದ ಮಹಾಂತಗಳ ಅಪ್ಪಗಳು ಏನಂತಂದ್ರೆ ಗದ್ದಿಗೆಗೆ ಭೇಟಿ ನೀಡ್ತಾರೆ. ಕುಟುಂಬ ಸಮೇತರ ಏನಾದ್ರು ಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ವಿನಯ್ ಕುಲಕರ್ಣಿ ಅವರು ಭೇಟಿ ನೀಡಿ ಆ ಗದ್ದುಗೆ ಭೇಟಿ ನೀಡಿ ಅಲ್ಲಿರುವಂಥ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿರುವ ದೇವರ ಆಶೀರ್ವಾದ ಪಡ್ಕೊಂಡು ಜೊತೆಗೆ ಏನಂತಂದ್ರೆ ಅವರ ನಿವಾಸಕ್ಕೆ ಭೇಟಿ ಮಾಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅಪಾರ ಅವರು ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು ಕೂಡ ಅವರಿಗೆ ವಿಶ್ ಮಾಡ್ತಾರೆ. ಯಾಕಂತಂದ್ರೆ ಕಳೆದ 6 ವರ್ಷಗಳಿಂದ ದಾವಡ ಜಿಲ್ಲೆಗೆ ಎಂಟ್ರಿಯನ್ನ ಮಾಡಿರೋದಿಲ್ಲ. ಒಂದ್ ಕಡೆ ಏನಂತಂದ್ರೆ ದಾವಡಕ್ಕೆ ಏನಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು, ಜೊತೆಗೆ ಅವರ ಅಕೌಂಟ್ ಟ್ರಾನ್ಸ್ಫರ್ ಏನಂತಂದ್ರೆ ಹಕ್ಕನ್ನು ಬಿಟ್ಕೊಡೋಕೆ ಏನಂತಂದ್ರೆ ಆ ಸಂದರ್ಭದಲ್ಲಿ ಮಾತ್ರ 2-3 ಸರಿ ಮಾತ್ರ ದಾವಡಕ್ಕೆ ಎಂಟ್ರಿ ಕೊಟ್ಟಿದ್ರು. ಕೆಲವು ಗಂಟೆಗಳು ಮಾತ್ರ ದಾವಡಕ್ಕೆ ಬಂದು ಹೋಗಿದ್ರು. ಅದನ್ನು ಬಿಟ್ಟರೆ ಇನ್ನುಳಿದಂಥ ಸಂದರ್ಭದಲ್ಲಿ ಕೂಡ 6 ವರ್ಷ ಕಳೆದ್ರು ಕೂಡ ಏನಂತಂದ್ರೆ ದಾವಡಕ್ಕೆ ಎಂಟ್ರಿ ಇದ್ದಿದ್ದಿಲ್ಲ. ಈಗ 6 ವರ್ಷದ ಬಳಿಕ ಈಗ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೆ ಪಕ್ಷದ ಬೆಂಬಲಿಗಿರ್ಬೋದು, ಜೊತೆಗೆ ಅವರ ಅಭಿಮಾನಿಗಳಿರ್ಬೋದು, ಕುಟುಂಬಕ್ಕೂ ಕೂಡ ಒಂದ್ ಕಡೆ ಸಂತಸ ಮನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಆರತಿ ಬೆಳಿಗ್ಗೆ ಮನೆಗೆ ಸ್ವಾಗತವನ್ನು ಕೊಡ್ತಾರೆ ಅಭಿಮಾನಿಗಳು. ಆ ವಿಚಾರ ಏನಂತಂದ್ರೆ ಈವರೆಗೂ ಕೂಡ ಬಿಟ್ಟಂತ ಆ ಕ್ಷೇತ್ರಕ್ಕೆ ಭೇಟಿ ನೀಡಿದಂತ ವಿನಯ್ ಕುಲಕರ್ಣಿ ಇಲ್ಲಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಹೊರಗಿಟ್ಕೊಂಡೇ ಮಾಡಿದ್ರು. ಆದ್ರೆ ಅಲ್ಲಿ ಅಷ್ಟೊಂದು ಅವ್ರಿಗೆ ಸಮರ್ಪಣೆಯಾಗಿ ಅಭಿವೃದ್ಧಿ ಕಂಡು ಬಂದಿದ್ದಿಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ರೆ, ಈ ವಿಚಾರವಾಗಿ ಇನ್ನುಳಿದಂತ ಹಲವು ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕೆ ನಾ ಮುಂದಾಗ್ತೇನೆ ಎಂಬ ಮಾತನ್ನ ಹೇಳಿದ್ರೆ, ಈ ವಿಚಾರವಾಗಿ ಅವ್ರು ಏನ್ ಹೇಳಿದ್ರೆ ಕೇಳ್ಕೊಂಬರೋಣ. ಇವತ್ತು ನಿಜವಾಗೂ ನಂಗೆ ತುಂಬಾ ಸಂತೋಷ ಆಗೈತಿ. ಯಾಕಂದ್ರೆ ಇವತ್ತು ಇಷ್ಟು ವರ್ಷದ ನಂತರ ಬಂದಿದ್ದು ಕೂಡ ನನಗೆ ಕೂಡ ಭಾಳ ಇವತ್ತು ನನ್ನ ಕ್ಷೇತ್ರದ ಜನ, ಜೊತೆಗೆ ನಮ್ಮ ಜಿಲ್ಲೆಯ ಜನ, ಇವತ್ತು ನಾನು ಇಲ್ಲಂಥ ಟೈಮಲ್ಲಿ ಕೂಡ ನನ್ನ ಮನೆಯವ್ರಿಗೆ, ನನ್ನ ಪತ್ನಿಗಾಗಲಿ, ನನ್ನ ಮಕ್ಕಳಿಗಾಗಲಿ ಸಾಕಷ್ಟು ಸಪೋರ್ಟ್ ಮಾಡಿ, ಇವತ್ತು ಧರ್ಮದ ಕೆಲಸದಲ್ಲಿ ಕೂಡ ಎಲ್ಲರೂ ಸಾಕಷ್ಟು ಸಪೋರ್ಟ್ ಮಾಡಿ ಇವತ್ತು ನನ್ನ ಜೊತೆ ಇದ್ದಿದ್ದು ನಮ್ಮ ಪಕ್ಷದ ಅಧ್ಯಕ್ಷಗಳಾಗಲಿ, ಹಲವಾರು ಮಂದಿ ನಮ್ಮ ಪಕ್ಷ ಕಾರ್ಯಕರ್ತರು ಇವತ್ತು ಸಾಕಷ್ಟು ಬೆಂಬಲ ವ್ಯಕ್ತಪಡಿಸ್ಯಾರ. ಇವತ್ತು ಬರುವಂಥ ದಿನದಲ್ಲಿ ನನ್ನ ಕ್ಷೇತ್ರದ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕೈತಿ. ಯಾಕಂದರೆ ಸಾಕಷ್ಟು ಕೆಲಸಗಳ ಸದ್ಯಕ್ಕೆ ನಾನು ಇರಲಾದಕ್ಕಿನ್ನೂ ಹಿಂದುಳಿದಿರ್ಬೋದು, ಆದರೆ ಸಾಕಷ್ಟು ಕೆಲಸಗಳು ಕೂಡ ಆಗ್ಯಾವ. ಆ ಕೆಲಸಗಳನ್ನು ಮುಂದುವರಿಸುವಂಥ ಕೆಲಸ ಮಾಡ್ತೀನಿ. ಈ ಕ್ಷೇತ್ರದ ಋಣ ತೀರಿಸುವಂಥ ಕೆಲಸ ನಾ ಮಾಡುವಂಥದ್ದು ಮಾಡ್ತೀನಿ. ಇಲ್ಲ, ಮತ್ತು ನೆಕ್ಸ್ಟ್ ನಿಮಗೆಲ್ಲ ಮಾತಾಡ್ತೀನಿ. ಇವತ್ತೇನು ಬೇಡ ಜಾಸ್ತಿ, ಇವತ್ತು ನೆಕ್ಸ್ಟ್ ಟೈಮ್ ಓಕೆ. ಡೆಸ್ಟಿನಿ ಏನು ಮಾಡೋಕ್ಕಾಗಲ್ಲ, ಮುಂದೆ ಮಾತಾಡ್ತೀನಿ ನಿಮಗೆಲ್ಲ. ಥ್ಯಾಂಕ್ ಯು. ಆರಾಮದ್ರಿ?
ಈಚೆ ಕಡೆ ಇಡಬೇಕು. ದೂರ 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 मोंतेश्वर महाराज की जय। जय गुरु बसवेश हर महादेव। गुरु मोंतेश्वर लिंगाय नमः। जय गुरु बसवेश हर महादेव। ಶಾಸಕ ವಿನಯ್ ಕುಲಕರ್ಣಿ ಏನಂತಂದ್ರೆ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಏನಂತಂದ್ರೆ ಅವರ ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಆರಂಭದಿಂದಲೇ ಅವರು ವಿದ್ಯಾರ್ಥಿ ಜೀವನದಲ್ಲಿ ಏನಂದ್ರೆ ಹಸುಗಳನ್ನ ಸಾಕಿ ಏನಂತಾರೆ ಡೈರಿಯನ್ನ ನಿರ್ವಹಣೆಯನ್ನ ಮಾಡ್ತಾ ಬಂದಂತ ವಿನಯ್ ಕುಲಕರ್ಣಿ ಅವರು ಇಲ್ಲಿ ಕೂಡ ಏನಂತಂದ್ರೆ ತಮ್ಮ ಈಗ ಜಮೀನಲ್ಲಿ ಕೂಡ ಏನಂತಂದ್ರೆ ನೂರಾರು ಹಸುಗಳನ್ನ ಸಾಕೋ ಮೂಲಕ ಅವರು ಹೈನುಗಾರಿಕೆಯನ್ನ ಇವತ್ತಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಜಿಲ್ಲೆಗೆ ಪ್ರವೇಶ ಇಲ್ಲದೆ ಇದ್ರು ಕೂಡ ಅಂತಂದ್ರೆ ಅಲ್ಲಿಗಳನ್ನ ಆಳುಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಈವರೆಗೂ ತಂದಿದ್ರು. ಈ ಮೊದಲು ಕೂಡ ಏನಂತಾರೆ ಶಾಸಕ ಆಗೋಕ್ಕಿಂತ ಮೊದಲು, ಯಾಕಂದ್ರೆ ರಾಜಕೀಯ ಬರೋಕ್ಕಿಂತ ಮೊದಲು ಕೂಡ ವಿನಯ್ ಕುಲಕರ್ಣಿ ಅವರು ತಮ್ಮ ಡೇರಿಯಲ್ಲಿ ದಿನನಿತ್ಯದ ಹಸುಗಳ ಪಾಲನೆ ಪೋಷಣೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ರು. ಈಗ ಆಮೇಲೆ ರಾಜಕೀಯ ಪ್ರವೇಶ ಆದ ಬಳಿಕ ಕೂಡ ಅಂತಂದ್ರೆ ಪ್ರತಿನಿತ್ಯ ಕೂಡ ಬೆಳಗಿನ ಜಾವ ಹೋಗಿ ವಿಸಿಟ್ ಮಾಡಿ ಅಲ್ಲಿರುವಂತ ಜಾನುವಾರುಗಳ ಪಾಲನೆ ಪೋಷಣೆಯಲ್ಲಿ ಭಾಗಿಯಾಗೋದ್ರ ಜೊತೆ ಅಲ್ಲಿ ಕಾರ್ಮಿಕರಿಗೂ ಕೂಡ ಯಾವ ರೀತಿ ಕೆಲಸ ಮಾಡಬೇಕೆಂಬ ಮನದಟ್ಟನ್ನು ಮಾಡಿ ಬರ್ತಾ ಇದ್ರು. ಅಷ್ಟೇ ಕೂಡ ಆ ಡೇರಿಯ ಮೇಲೆ ನಿಗಾನ ವಹಿಸ್ತಾ ಇದ್ರು. ಆದ್ರೆ ಸತತ 6 ವರ್ಷಗಳ ಕಾಲ ಏನಂತಂದ್ರೆ ಆ ಡೇರಿಯಲ್ಲಿರುವಂಥ ಹಸುಗಳಿರ್ಬೋದು, ಆ ಡೇರಿಗೆ ಭೇಟಿ ನೀಡಿದಂಥ ದಾವಣಗೆ ಎಂಟ್ರಿ ಕೊಟ್ಟ ಬಳಿಕ ಏನಂತಂದ್ರೆ ಮನೆ ಇರ್ಬೋದು, ಜೊತೆಗೆ ಆ ದೇವಸ್ಥಾನ ಅಭಿಮಾನಿಗಳ ಇನ್ನು ಭೇಟಿಯ ಬಳಿಕ ಏನಂತಂದ್ರೆ ಅಲ್ಲಿ ಹೋದಂಥ ವಿನಯ್ ಕುಲಕರ್ಣಿ ಕೆಲವು ಗಂಟೆಗಳ ಕಾಲ ಅಲ್ಲಿ ಆ ಹಸುಗಳ ಜೊತೆ ಕಾಲ ಕಳೀತಾರೆ. ಯಾಕಂತಂದ್ರೆ ಆರಂಭದಿಂದಲೂ ಕೂಡ ಈವರೆಗೂ ಕೂಡ ಬರೋಕೆ ಕೂಡ ಅಂತಂದ್ರೆ ಆ ಡೇರಿ ಮೂಲ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಕೃಷಿ ಕುಟುಂಬದಿಂದ ಬಂದಂತ ವಿನಯ್ ಕುಲಕರ್ಣಿ ಅವಿನಾಭಾವ ಸಂಬಂಧವನ್ನ ಆ ಡೇರಿ ಇರ್ಬೋದು ಹಸುಗಳ ಜೊತೆಗೆ ಹೊಂದಿದ್ರು. ಈಗಾಗಲೇ ಕೂಡ ಅಂತಂದ್ರೆ ದಾವಣಗೆ ಎಂಟ್ರಿ ಕೊಟ್ಟಂತ ವಿನಯ್ ಕುಲಕರ್ಣಿ ಒಂದ್ ಕಡೆ ರಾಜಕೀಯ ವಲಯದಲ್ಲೂ ಕೂಡ ಕುತೂಹಲನ ಮೂಡಿಸಿದ್ರೆ, ಇನ್ನೊಂದು ಕಡೆ ಅವರ ಅಭಿಮಾನಿಗಳಿಗೂ ಇರ್ಬೋದು, ಜೊತೆಗೆ ಕಾರ್ಯಕರ್ತರು ಕೂಡ ಇಡೀ ಕುಟುಂಬಸ್ಥರು ಕೂಡ ಒಂದು ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದ್ರೆ ಇನ್ನು ಮುಂದೆ ಜಿಲ್ಲೆಯ ಹೊರಭಾಗದಲ್ಲಿ ಇಟ್ಕೊಂಡು ಕ್ಷೇತ್ರದ ಜನರು ಇರ್ಬೋದು, ಕಾರ್ಯಕರ್ತರ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಇಲ್ಲಿರುವಂತ ಶಾಸಕ ವಿನಯ್ ಕುಲಕರ್ಣಿ ದಾವಣಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಇಲ್ಲಿರುವ ಹಲವು ಕಾಮಗಾರಿಗಿರ್ಬೋದು, ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸುವ ಮಾತನ್ನು ಕೂಡ ವಿನಯ್ ಕುಲಕರ್ಣಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.